ಕಣೆ ಜೇಕೆ ಬಾಯಿಲಿ. ಮತ್ತೆ ನಿನಗೆ ಯಾರನ್ನ ಬ್ರೋಕರ್ ಗೊತ್ತೈತಿ? ನನಗೆ ಅಯ್ಯೋ ನೀನು ಬ್ರೋಕರ್, ನನಗೇನು ಭಾಳ ಜನ ಪರಿಚಯ ಇದ್ದಾರೆ. ನನಗೆ ಭಾಳ ಜನ ಗೊತ್ತು ಬ್ರೋಕರ್ಗಳೇನು. ಈಗ ಫೋನ್ ಮಾಡಿದ್ರೆ ಈಗ ಎಷ್ಟು ಹೆಣ್ಣಿನ ಫೋಟೋ ಕಳಿಸ್ತಾರೆ. ಆದರೆ ಎಲ್ಲ ಸ್ಟ್ಯಾಂಡರ್ಡ್ ಓದಿರೋ ಅಂಥವ್ರು, ಎಲ್ಲ ಜಾಸ್ತಿ ಕೆಲಸದಾಗಿರೋ ಅಂಥವ್ರು ಅಂಥವ್ರನ್ನ ತೋರಿಸ್ತಾರೆ. ಅದಕ್ಕೇನೆ ಇವ್ನು ಒಂದು ಏಟು ಸುಮಾರದ್ದು ಆಗಬೇಕು. ಪೆದ್ದನಿಗೆ ಏನು ತೀರಾ ಓದಿರೋರಾಗಬಾರ್ದು, ಯಾರೋ ಕೆಲಸ ಅವರೆಲ್ಲ ಆಗಬೇಕಲ್ಲ. ಇವ್ನು ನೋಡೇ ಬೇಡ ಅಂತಾರೆ. ನನಗೆಲ್ಲ ಗೊತ್ತು ಕಡೆ ಲಸ್ಮಕ್ಕ. ಮಾಡ್ತೀನಿ ನೋಡಿ, ನಾನು ಎಂಥ ಒಳ್ಳೆ ಹೆಣ್ಣು ಹುಡುಕ್ ಮದುವೆ ಮಾಡ್ತೀನಿ. ನೋಡಿ ರಾದಿ ರಾದಿ ಓಡೋಗ್ಬೇಕು ಗಂಟು ಮುಟ್ಟೆ ಕಟ್ಕೊಂಡು. ಹಂಗಾರೆ ಬ್ರೋಕರ್ ಪರಿಚಯ ಇದ್ದಾರೆ ಅಂತೀಯ? ಹೇಳು ಮತ್ತೆ ಹಂಗಾರೆ ಯಾರ್ಗ ನಾನು ಹೇಳೋಣ. ನನಗೇನು ಭಾಳ ಜನ ಪರಿಚಯ ಇದ್ದಾರೆ, ಫೋನ್ ನಂಬರ್ ಇದ್ದಾವೆ, ಎಲ್ಲ ಇದ್ದಾವೆ. ಒಂದು ಫೋನ್ ಮಾಡಿದ್ರೆ ಸಾಕು. ಏನಂಟಿ ಜೇಂಟಿ, ಏನು ನಿಮಗೆ ನೀವೇನು ದುಡ್ಡೇ ಕೊಡಬೇಡ್ರಿ ಅಂತಾರೆ ನನಗೆ. ಬ್ರೋಕರ್ಗಳು ಅಷ್ಟು ಜನ ಪರಿಚಯ ಇದ್ದಾರೆ ನನಗೆ. ದುಡ್ಡೇ ಕೊಡಬೇಡ ಆಂಟಿ, ಹೇಳಿ ನಿಮ್ಗೆ ಏನು ಕೆಲಸ ಆಗ್ಬೇಕು ಹೇಳ್ರಿ, ಎಷ್ಟು ಹೆಣ್ಗಳು ಬೇಕು ಹೇಳ್ರಿ ಅಂತಾರೆ. ಬ್ರೋಕರ್ಗಳು ನನಗೆ. ತಾಯಿ ಯೋಸೋ ಜನ ಪರಿಚಯ ಮಾಡ್ಕೊಂಡಿದೀಯ. ಅವು ಅಲ್ಲ, ನಾನು ಇವಳೊಂದ್ಸತಿ ಪುಚ್ಚಿನ ಕೇಳೋಣ ಅಂತ ಅನ್ಕೊಂಡಿದ್ದು. ರಾಧಿ ಮಗಳನ್ನ ಒಂದ್ಸತಿ ಕೇಳೋಣ, ಏನೇ ನಿಮ್ಮ ಮಾಮನ ಮದುವೆ ಆಗ್ತೇನೆ ಅಂತ ಹೇಳಿ ಒಂದು ಮಾತು ಕೇಳೋಣ ಅಂತ. ಒಂದು ಮಾತು ಕೇಳಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಆಗ ಆಸೆ ಐತಾ ಏನು ಎತ್ತ ಅಂತ. ಆಗ್ತೀನಿ ಅಂದರೆ ಅದನ್ನೇ ಸುಮ್ಮನೆ ಮದುವೆ ಮಾಡಿ ಸುಮ್ಮನೆ ಆಗಬೇಕು. ಆಗಲ್ಲ ಅಂದ್ರೆ ಬೇರೆ ಕಡೆಗೆ ಮಾಡೋಣ ಅಂತ ನಾನು. ಅವ್ರ ಅಮ್ಮಯ್ಯ ಬಂದಿತ್ತು, ಪೆದ್ದರ ಅಮ್ಮಯ್ಯ ಎದ್ದಾಗ, ಅಮ್ಮಣಿ ನಿಮ್ಮ ಅಮ್ಮಗಳನ್ನ ಮಾಡ್ಕೋಬೇಕು ಅಂಬೋದೇ ಬೋಲ್ ಆಸೆ ಐತೆ ಕಣಮ್ಮ. ಅವಳು ಮಾಡಲ್ಲ ಅಂತಾಳೆ. ಅದಕ್ಕೇನೆ ಆ ಹುಡುಗಿನ ಒಪ್ಸಿ ಮಾಡ್ರಮ್ಮ, ಬೇರೆ ಕಡೆಗೆ ಅಂತವ್ರು ಬೇಡ್ರಿ ಅಂತ ಅವ್ರ ಅಮ್ಮಯ್ಯನು ಹೇಳ್ತು. ಅದಕ್ಕೇನೆ ಅವಳೊಂದು ಮಾತು ಕೇಳೋಣ. ಅದೇನೆ ಅವಳನ್ನ ಪುಚ್ಚಿನ ಏನಂತಾಳಂತಲ್ಲ, ಕೇಳೋಣ ಒಂದು ಮಾತಾ. ಅವಳು ಆ ಹುಡುಗಿಗೆ ನಾನು ಆಸೆ ಇದ್ದು ರಾದಿ ಬೇಡ, ಯಾರಿಗಾನ ಕೆಲಸದಾಗಿ ಕೊಡೋಣ, ಚೆನ್ನಾಗಿರೋ ಅಂತರಿಗೆ ಕೊಡ್ತೀನಿ ಹಂಗೆ ಹಿಂಗೆ ಅಂತಾಳಂತೆ. ಅದಕ್ಕೆ ಹುಡಿ ಅಜ್ಜಿ ಅವ್ರ ಅಮ್ಮನೂ ನನ್ನ ತಗಂಗಂತೂ ಬಂದು ಲಸ್ಮಕ್ಕ, ಬೇರೆ ಕಡೆಗೆ ಬೇಡಮ್ಮ, ನೀವೆಲ್ಲ ನನ್ನ ನೋಡ್ರಿ, ಯಾರನ್ನ ಬ್ರೋಕರ್ ಪರಿಚಯ ಇರ್ತಾರಲ್ಲ ಅಂತಗೆಲ್ಲನ ನೋಡ್ರಿ ಅಂತ ಅವ್ರ ಅಮ್ಮ ಅದನ್ನೇ ಹೇಳ್ತಾ ಐತಿ. ಇವಾಗ ಅವಳೊಂದು ಮಾತು ಕೇಳ್ಬಿಟ್ಟು ಆಮೇಲೆ ನೋಡೋಣ ಅಂತ ನಾನು ಬಾದೆಲ್ಲ ಹೋಗೋಣ. ಅವಳೆಲ್ಲ ಅಲ್ಲೆಲ್ಲ ನೀರಿದ್ರೆ ಕರೆದು ಕೇಳೋಣ, ಏನೇ ಮದುವೆ ಆಗ್ತೇನೆ ನಿಮ್ಮ ಮಾಮನ್ನ ಪೆದ್ದನ್ನ ಅಂತೇಳಿ ಕೇಳೋಣ. ಅದೇ ನಾವು ಪೆದ್ದ ಅನ್ಬಾರ್ದು, ಏನು ಮಾಡೋಕ್ಕಾಗುತ್ತೆ, ಬಾಯಿ ತಪ್ಪಿ ಪೆದ್ದ ಅಂತ ಅಂದೇ ಬಿಡ್ತೀವಿ. ಆಲೆ ಪೆದ್ರಂಗ ಪೆದ್ರಂಗ ಅಂದು ರೂಢಿ ಆಗ್ಬಿಟ್ಟೈತಾ, ಅದೇ ಬರುತ್ತೆ ಅಲ್ವೇನೇ ಲಸ್ಮಕ್ಕ ಬಾಯಿಗೆ. ಎಲ್ಲಾರು ಹಂಗೆ ಅಂತಾರ ನಮ್ಮ ಕೇರೆಗೆ, ಪೆದ್ರಂಗ ಪೆದ್ರಂಗ ಅಂತ. ಅದಾಲೆ ಹಂಗೆ ಬರುತ್ತಮ್ಮ, ಏನು ಮಾಡ್ತಿ. ನಡಿ ಇನ್ನೇನು ಮಾಡೋಣ. ಮದುವೆ ಆದ್ಮೇಲೆ ರಂಗಯ್ಯ ರಂಗಯ್ಯ ಅಂದ್ರಾತ್ ನಡಿ. ರಂಗಪ್ಪ ಅಂತ ಅಂದ್ರಾತು ಮದುವೆ ಆದ್ಮೇಲೆ. ಗಿರ್ಜಮ್ಮನು ಕರಿ. ಗಿರ್ಜಮ್ಮ ಬಾರಿ ಇಲ್ಲಿ. ಹೆಂಗೆ ಆಂಟಿ, ಯಾರಿಗೋ ಬ್ರೋಕರ್ಗೆ ಹೇಳ್ತೀವಿ ಅಂತ ಹೇಳ್ತಿದ್ರಿ. ನೀವು ಬ್ರೋಕರ್ಗೆ ಹೇಳೋಣ ಅನ್ಕೊಂಡೆ. ನನಗೇನೆಲ್ಲ ಭಾಳ ಜನ ಪರಿಚಯ ಇದ್ದಾರೆ ಬ್ರೋಕರ್ಗಳು. ಆದರೆ ಇವಳನ್ನೊಂದು ಮಾತು ಕೇಳೋಣ ಅಂತ. ಅವಳನ್ನ ರಾಧಿ ಮಗಳನ್ನ ಒಂದ್ಸತಿ ಕೇಳಿ ಮದುವೆ ಆಗ್ತೇನೆ ನಿಮ್ಮ ಅಮ್ಮನ ಅಂತೇಳಿ ಒಂದ್ಸತಿ ಕೇಳೋದು. ಆಗಲ್ಲ ಅಂತಂದರೆ ಆವಾಗ ನಾವು ಬ್ರೋಕರ್ಗೆ ಹೇಳ್ಬಿಟ್ಟು ಹೆಣ್ಣು ಹುಡುಕಿ ಮದುವೆ ಮಾಡ್ಸೋದು ಅಂತ. ಒಂದು ಮಾತು ಕೇಳೋಣ ಅಂತ. ಅಪ್ಪಿಲ್ಲೇ ನಂಬುತ್ತೆ ಅಂತ ಹೇಳೋದಲ್ಲಿಗೆ ಇಲ್ಲ ಇದಾವ. ಕರಿಯಾನಿ ಕರಿ ಕರಿ ಬಾರೆ ಅಂತನ್ನು. ಅಮ್ಮಣೇ ಪುಚ್ಚು ಪುಚ್ಚು ಪುಚ್ಚಮ್ಮ, ಪುಚ್ಚು ಬಾ ಬಾ ಬಾ, ಇಲ್ಲಿ ನಿನ್ನೆ ಕರಿತಿರೋದು ಬಾ. ನಮ್ಮ ಜೇಕ ಕೇಳ್ತಾಳೆ, ಇತ್ಲ ಬರ್ರಿ ನೀವೆಲ್ಲ. ಅವಳೆಲ್ಲ ಸರಿಯಾಗಿ ಮಾತಾಡ್ತಾಳೆ. ನೀ ಇತ್ಲ ಬಾ ನಿಂಗಜ್ಜಿ, ಬಾರೆ ಗಿರ್ಜಮ್ಮ ಇತ್ಲ ಬರ್ರಿ ನೀವು. ಅವಳೆಲ್ಲ ಸರಿಯಾಗಿ ಮಾತಾಡ್ತಾಳೆ. ಬಾರೆ ಇಲ್ಲಿ ಅಮ್ಮಣೆ, ಬಾ ಇಲ್ಲಿ ಇಂಥ ಯಾತ ಮಾತಾಡ್ಬೇಕಂತ ನಮ್ಮ ಜೇಕ ಬಾ ಅದಕ್ಕೆ ಕರಿತಾಳೆ. ಬಾ ಇಲ್ಲಿ ನೀನು ನಿಮ್ಮ ಮಾಮನ ಮದುವೆ ಆಗು. ನಿಮ್ಮ ಮಾಮನ ಮದುವೆ ಆದರೆ ಚೆನ್ನಾಗಿರ್ತೀಯ. ಒಂದು 15 ಎಕರೆ ಹೊಲ ಐತೆ, ಒಂದು 5 ಎಕರೆ ಅಡಿಕೆ ತೋಟ ಐತೆ. ನಿಮ್ಮ ಮಾಮನ ಮದುವೆ ಆಗು ನೀನು. ಮದುವೆ ಆಗ್ತೀಯ ಹಂಗ? ಅಯ್ಯೋ ನಾನು ಅವನ್ನೇ ಪೆದ್ದು ನಾನು ಮದುವೆ ಆಗಲ್ಲಪ್ಪ. ಪೆದ್ದು ನನ್ನ ಮಗ ಅವನಿಗೆ ತಿಳಿಯಲ್ಲ ಏನಿಲ್ಲ. ನಾನು ಅಂತಂದು ಮದುವೆ ಆಗನೆ. ಅಯ್ಯಯ್ಯಪ್ಪ ನಾನು ಮದುವೆ ಆಗಲ್ಲಪ್ಪ. ನಮ್ಮಮ್ಮ ಯಾರನ್ನ ಕೇಳಿ ಅವ್ನು ಪೆದ್ದನಂತೂ ಮದುವೆ ಆಗಲ್ಲ ಅಂತ ಹೇಳು ಅಂತ ನಮ್ಮಮ್ಮ ಹೇಳೈತೆ. ನಾನಂತೂ ಮದುವೆ ಆಗಲ್ಲ ಅವನ್ನ. ನಮ್ಮಮ್ಮನ ಮಾತು ಕೇಳು, ಬೇರೆ ಮಾತಿಲ್ಲ, ಅವಾಗ ಗೊತ್ತಾಗುತ್ತೆ. ಅವನಿಗೆ ಒಂದಿಟ್ಟು ತಿಳುವಳಿಕೆ ಕಮ್ಮಿ ಇರ್ಬೋದು, ಆದರೆ ಒಳ್ಳೆ ಮನ್ಸೈತಿ. ಹೋಗು, ಆಗ್ಲಿಲ್ಲ ಅಂದ್ರೆ ಅಲ್ಲೆಲ್ಲ ನಮ್ಮ ಮಣ್ಣು ತಿನ್ನಾಗ ಹೋಗು. ಆಗಬೇಡ ಹೋಗು. ನಾವೆಲ್ಲನ ಬ್ರೋಕರ್ಗೆ ಹೇಳಿ ಅವನಿಗೆ ಮದುವೆ ಮಾಡ್ತೀವಿ. ಎಲ್ಲರೂ ಸೇರ್ಕೊಂಡು, ನಾನು ಲಸ್ಮಕ್ಕ ನಿಂಗಜ್ಜಿ ಎಲ್ಲರೂ ಸೇರ್ಕೊಂಡು ಅವನಿಗೆ ಎಂಟನ್ನು ಮದುವೆ ಮಾಡೋದು ಗೊತ್ತೈತಿ. ಎಂಟನ್ನು ನಾವೆಲ್ಲ ಅವನಿಗೆ ಮದುವೆ ಮಾಡೋದು. ಹೋಗು ನೀನು ಬೇರೆ ಮಾಗಿ. ಅವಾಗ ಅಯ್ಯೋ ನಮ್ಮ ಮಾಮನೇ ಆದರೂ ಆಗ್ತಿದ್ನಲ್ಲಪ್ಪ ಅಂತ ನೀನು ಅವಾಗ ಹೊಳ್ಬೇಕು. ಹೋಗಂಟೆ ನಾನು ಪೆದ್ದನಾದರೆ ಅಷ್ಟೇ. ನಾನು ಯಾಕಾಗ ನಾ ಪೆದ್ದನಂತೂ ನಾನು ಮದುವೆ ಆಗಲ್ಲ. ನಮ್ಮಮ್ಮ ಗೌರ್ಮೆಂಟ್ ಕೆಲಸದಾರಿ ಕೊಡುತ್ತೆ, ನಾನು ಗೌರ್ಮೆಂಟ್ ಕೆಲಸದಾರನ ಮದುವೆ ಆಗ್ತೀನಿ. ನಾನು ಆಗಲ್ಲ ಹೇಳಿ. ಇವನಿಗೇನೆ ಇಪ್ಪಿಲೇನೆ ಆಗಲ್ಲ ಅಂಬುತ್ತೆ. ಅವ್ರ ಅಮ್ಮಯ್ಯ ಹಂಗೇನೆ ರಂಗರ ಅಮ್ಮಯ್ಯ ಒಜ್ಜಿ ನಮ್ಮಂತಕ್ಕೆ ಬಂದು, ಅಯ್ಯೋ ನಮ್ಮಮ್ಮನಿಂದೇ ಮಾಡ್ಕೋಬೇಕಣೆ, ನಮ್ಮಮ್ಮನಿಂದೇ ನಿಂಗಮ್ಮ ನನ್ನ ಮೊಮ್ಮಗಳನ್ನೇ ಮಾಡ್ಕೋಬೇಕು ಅಂಬುತ್ತ ಒಜ್ಜಿ. ನೋಡಿ ಇವಳು ಆಗಲ್ಲ ಅಂತಾಳೆ. ನಾನು ಆಗಲ್ಲಪ್ಪ, ನಾನು ಆಗಲ್ಲ.
ನೀವು ಸುಮ್ಮನಿರ್ರಿ, ಕೇಳಬೇಡ್ರಿ. ಎಲ್ಲರೂ ಹಂಗೆ ಕೇಳ್ತೀರಾ, ನಿಮ್ಮ ಮಾಮನ ಮದುವೆ ಆಗ್ತೀಯಾ, ಪೆದ್ದಮ್ಮನ ಮದುವೆ ಆಗ್ತೀಯ ಅಂತ ಎಲ್ಲರೂ ಹಂಗೆ ಕೇಳ್ತೀರಾ. ನಾನು ಆಗಲ್ಲ. ಅಮ್ಮ ಬಿಡಮ್ಮ ತಾಯಿ, ಆಗ್ದಿದ್ರೋಟೆ ನೀನು ಅದು ಯಾಕೆ ಆ ಪಾಟಿ ನಿಗೃತಿ. ಏನೋ ಜಯಂತಿ ಕೇಳ್ತು ಕರೆದು. ಬಿಡು, ಏನನ ಚೆನ್ನಾಗಿರ್ತೀಯ ಅಂತ ಹೇಳ್ತಮ್ಮ. ಓ ಬುಲ್ದಿ ಮಕ್ಕಳು ಈ ಪಿಳ್ಳಿಗೆ. ನೋಡಿ ನಾನು ಆಗಲ್ಲ, ನಾನು ಗೌರ್ಮೆಂಟ್ ಕೆಲಸದಾರನ ಮದುವೆ ಹಾಕ್ನಿ ಎಂಬದ. ರಮ್ಮ ಹೇಳ್ಕೊಟ್ಟವಳೆ, ನಾವು ಗೌರ್ಮೆಂಟ್ ಕೆಲಸದಾರಿಗೆ ಕೊಡ್ತೀವಿ, ಅದಕ್ಕೇನೆ ನೀನು ಯಾರನ್ನ ಕೇಳಿ ಹಿಂಗೊಂದು ಅಂತ ಹೇಳ್ಕೊಟ್ಟವಳೆ. ರಮ್ಮಯ್ಯ ಅದಕ್ಕೆ ಆಗಲ್ಲ ಅಂಬುತ್ತ ಪೆಳ್ಳಿ. ಪಾಪ ಆ ಅಜ್ಜಿ ಅಂತೂ ಬೋಲ್ ಆಸೆ ಇಕ್ಕೊಂಡವಳು ಕಣ. ಮೊಮ್ಮಗಳನ್ನೇ ಮಾಡ್ಕೋಬೇಕು ಅಂತ ನೋಡಿದ್ವಿ, ಒಂದು ದೌಲತ್ತಿಂದು ಆಗಲ್ಲ ಅಂಬುತ್ತಿ. ಓಹೋ ಬಿಡತ್ತ. ಇನ್ನು ಮದುವೆ ಮಾಡಿದೆ ಅವನ್ನೇ ಮಾರುತ್ತಿ. ಸುಮ್ಮನೆ ಎಲ್ಲನ ಜೇಕೆ ನಿನ್ಗೆ ಹೆಂಗೂ ಬ್ರೋಕರ್ ಗೊತ್ತು ಅಂತೀಯ. ಸುಮ್ಮನೆ ಎಲ್ಲನ ಬ್ರೋಕರು ಹೆಂಗನ ಪರಿಚಯ ಇದ್ದಾರೆ ಅಂತೀಯಲ್ಲ, ಅದಕ್ಕೆ ಸುಮ್ಮನೆ ಎಲ್ಲನ ಮದುವೆ ಮಾಡೋಣ ಸುಮ್ಮನೆ. ಅವ್ರಿಗೆ ಹೇಳು, ನಮಗೆ ತೀರಾ ಒಪ್ಪುಟ ಶಾನೆ ಓದಿರೋದು ಆಗಬಾರ್ದು, ಒಪ್ಪುಟ ತಿಳುವಳಿಕೆ ಇಲ್ಲದ್ದು ಆಗಬಾರ್ದು. ಒಂದಿಟ್ಟು ಸುರ್ಕಾಗಿರೋ ಅಂಥದ್ದು ಆಗ್ಬೇಕು. ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದಿಟ್ಟು ಇಂಟೆಲಿಜೆಂಟು, ಒಂದಿಟ್ಟು ತಿಳುವಳಿಕೆ ಇರೋ ಅಂಥದ್ದು ಆಗ್ಬೇಕು ಅಂತೇಳಿ, ಒಂದಿಷ್ಟು ಸ್ಟ್ರಾಂಗ್ ಆಗಿರೋ ಅಂಥದ್ದು ಹುಡುಕ್ರಿ ಅಂತೇಳಿ ಹೇಳು. ಹುಡುಕ್ತೀನಿ ನೋಡಿ, ನಾನೆಲ್ಲ ಬಿಡಲ್ಲ. ಏನು ತಿಳ್ಕೊಬಿಟ್ಟವಳು ಇವಳು, ಆಗಲ್ಲ ಅಂತಾಳೆ. ಆಗಲಿ, ಬೇರೆ ನಾನು ಆಗಲಿ ಮಣ್ಣು ತಿನ್ಲಿ, ಗೊತ್ತಾಗುತ್ತೆ. ಪಾಪ ಹುಡುಗ ಯೋಟ್ ಒಳ್ಳೆ ಮನ್ಸ. ಮರಾಯ್ ಸತ್ವಂತ ನಮ್ಮ ಪೆದ್ದಪ್ಪನ ಮದುವೆ ಆಗ ಅಂತಾರು ಪುಣ್ಯ ಮಾಡಿರ್ಬೇಕು. ಯೋಟ್ ಒಳ್ಳೆ ನಮ್ಮ ರಾಮ 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 ನಿಜವಾಗ್ಲು. ನಾನು ಹುಡುಕ್ತೀನಿ ಬಿಡು, ನನಗೆ ಗೊತ್ತು, ಬ್ರೋಕರ್ ಎಲ್ಲ ಗೊತ್ತು ನನಗೆ ಎಂಥ ಒಳ್ಳೆ ಹೆಣ್ಣು ಹುಡುಕಿ ನನಗೆ ಮದುವೆ ಮಾಡ್ಬೇಕಂಬಂದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನೆಲ್ಲ ಮಾಡ್ತೀನಿ ಕಾಣಿಲ್ಲ ಸ್ಮಟ. ಏನಕ್ಕೆ ಹೋಗ್ಬಾರ್ದು ಜಯಂತಿ, ಸುಮ್ಮನೆ ಮದುವೆ ಮಾಡಿ ಇವಳು ಆಗಲ್ಲ, ಇವಳು ಇವ್ರ ಅಮ್ಮ ನಂಗೇನೆ ಒಂದಿಷ್ಟು ದೌಲತ್ತು ಜಾಸ್ತಿ. ಆಗಲ್ಲ ಅಂತಾಳೆ. ಅದಕ್ಕೆ ಸುಮ್ಮನೆ ನಿನ್ಗೆ ಹೆಂಗೂ ಬ್ರೋಕರ್ ಗೊತ್ತು ಅಂತೀಯಲ್ಲ, ಯಾವ್ದಾನ ಒಂದು ಏನು ನೋಡು ಸುಮ್ಮನೆ ಮಾಡೋಣ. ಸುಮ್ಮನೆ ಅವಜ್ಜಿ ಆಸೆ ಇಕ್ಕೇನೈತೆ, ಅವಜ್ಜಿ ಕೊಟ್ಟು ಹೇಳು, ಅವಜ್ಜಿ ಎಲ್ಲಾನ ಸಿಗುತ್ತಲ್ಲ, ನಾನು ಎಲ್ಲಾನ ಸಿಕ್ಕರೆ ಹೇಳ್ತೀನಿ ಅಜ್ಜಿ ಆ ಹುಡುಗಿ ಆಗಲ್ಲ ಅಂಬುತ್ತೆ, ನಿನ್ನ ಮೊಮ್ಮಗಳು ತಲೆ ಕೆಡಿಸ್ಕೋಬೇಡ, ನಿನ್ನ ಮೊಮ್ಮಗಳು ಯಾಕೆ ಮದುವೆ ಆಗಲ್ಲ ಅಂಬುತ್ತೆ ಅಂತ ಎಲ್ಲ ನಾನೆಲ್ಲ ಹೇಳ್ತೀನಿ. ನಾನು ಬಂದೆ ಅತ್ಲಾಗ ಹಂಗಂತ ಹೇಳು, ನಮ್ಮಂತಕ್ಕೂ ಗೊತ್ತಾಳೆ ಅವಜ್ಜಿ ಹಂಗಂತೀನಿ. ಸುಮ್ಕಿರು, ಆ ಪಿಳ್ಳಿ ಆಗಲ್ಲ ಅಂಬುತ್ತೆ ಅದನ್ನೇನು ಅಂತ ಹೇಳ್ತೀನಿ. ಎಲ್ಲಾನ ಸುಮ್ಮನೆ ಅವಳು ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಿರು ಮಾಡ್ತಾಳೆ, ಸುಮ್ಮನೆ ಎಲ್ಲಾನ ಬೇರೆ ಕಡೆಗೆ ಜಯಮ್ ಎಲ್ಲ ಹುಡುಕ್ತಾಳೆ, ಜಯಮ್ಗೆ ಹೇಳದೀವಿ ಅಂತೇಳಿ ಹೇಳ್ತೀನಿ. ನೋಡಿದಿ ಹಂಗೆ ಗೌರ್ಮೆಂಟ್ ಕೆಲಸದಾರನ್ನ ಮದುವೆ ಮಾಡ್ತಾಳೆ ನಮ್ಮ ಅಮ್ಮಯ್ಯ, ಗೌರ್ಮೆಂಟ್ ಕೆಲಸದಾರನ ಅಂತ ಹೇಳುತ್ತಿ. ಅಬ್ಬಬ್ಬ ಇದಕ್ಕೆ ಎಲ್ಲಿ ಗೌರ್ಮೆಂಟ್ ಕೆಲಸದಾರ ಸಿಗ್ತಾರೆ ತಾಯಿ, ಅಲ್ಲ ಗೌರ್ಮೆಂಟ್ ಕೆಲಸದಾರನ ಹಾಕ್ನಿ ಅಂಬುತ್ತಿ. ಅಯ್ಯೋ ಬೋಲ್ ಸ್ಟೈಲ್ ಮಾಡ್ಕೊಂಡು ಬೋಲ್ ಸ್ಟೈಲ್ ಇದಾವೆ. ಅಂದರೆ ಇನ್ನು ಮದುವೆ ಮಾಡಿದರೆ ಅವನ್ನೇನು ಭಾಳ ಕೊಡಲ್ಲ. ಇದು ಬೋಲ್ ಸ್ಟೈಲ್ ಮಾಡ್ಕೊಂಡು ಬದುಕಿಲ್ಲ ಬಾಳಿಲ್ಲ, ಬರೀ ಸ್ಟೈಲನ್ನು ಮಾಡಕ್ಕೆ ನೋಡಿ, ಬದುಕು ಮಾಡಕ್ಕೆ ಬರಲ್ಲ, ಒಂದು ಕಸ ಮುಸ್ರೆ ಮಾಡಕ್ಕೆ ಬರಲ್ಲ, ಯಾತ ಮಾಡಕ್ಕೆ ಬರಲ್ಲ ಇದಕ್ಕೆ. ತಾಯಂತೆ ಮಗಳು ನೂಲ್ನಂತೆ ಸೀರೆ ಅಂತ ಗಾದೆನೇ ಇಲ್ವೇನೆಲ್ಲ ಮಕ್ಕ. ಅವ್ರ ಅಮ್ಮ ನಂಗೇನೆ ಸ್ಟೈಲ್ ಮಾಡ್ಕೊಂಡು ಓಡಾಡುತ್ತೆ. ಆ ಅಜ್ಜಿ ನಿಂತಾಳ ಅವಳು ರಾಗಿ. ಮೊಸರು ತೊಳಿಬಾರ ಜೈ, ಏಮ ಬಾ ಮೊಸರು ತೊಳ್ಕೊಡು ಅಂತೇಳಿ ಎಲ್ಲದಕ್ಕೂ ಅವ್ರ ಅಮ್ಮ ನಿಂತಾಳೆ. ನಾನು ಅಜ್ಜಯ್ ಸುಮ್ಮಕ ನೀನೆಲ್ಲ ತೊಳಿಬೇಡ, ಅವಳೆಲ್ಲ ಮಾಡ್ಕೊಂತಾಳೆ. ಒಂದು ಐದಾಳೆ ಅಲ್ಲೆಲ್ಲ ನಮ್ಮ ಮನೆ ಬಿದ್ದು ಹೋಯ್ತಂತ, ಅಲ್ಲಿ ಯಾಕೆ ಮನೆ ಇಲ್ವಂತ ಮಂತೆ ಇಲ್ವಂತ ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಳ ಅವಳು. ಇಲ್ಲಿ ಬಂದು ಸೇರ್ಕೊಂಡು ನೋಡಮ್ಮ ಇಂಥ ಮಾಡಕ್ಕೆ ನಿಂತ್ಕೊಂಡ. ಇನ್ನು ಸಣ್ಣ ಪಿಳ್ಳಿ ಮದುವೆ ಬಂದಿಲ್ಲ ನಮ್ಮಲ್ಲಿ, ಅದಿನ್ನ ಸಣ್ಣದಂತೇಳು 5ನೇ ಕ್ಲಾಸ 6ನೇ ಕ್ಲಾಸ ಅಂತ. ಅವ್ರ ನಾದ್ನೇರೂರಾಗೆ ಬಿಟ್ಟವಳಂತ, ಮಕ್ಕಳಿಲ್ವಂತೆ ಅವ್ರ ನಾದ್ನೇರಿಗೆ ಅಲ್ಲಿ ಬಿಟ್ಟವಳಂತ. ಬ್ರೋಕರ್ಗೆ ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಜೈಕಾಗೆ ಎಲ್ಲ ಗೊತ್ತು, ಬ್ರೋಕರ್ ಎಲ್ಲ ಗೊತ್ತು ಅವಳಿಗೆ, ನನಗೆ ಬ್ರೋಕರ್ ಎಲ್ಲ ಗೊತ್ತು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಬ್ರೋಕರ್ಗೆ ಹೇಳ್ಬಿಟ್ಟು ಯಾರಿಗಾನ ನಾವು ಹುಡ್ಕ್ಸೋಣ ಅಂತ. ಅದಕ್ಕೆ ಇವಳನ್ನ ಒಂದು ಮಾತು ಕೇಳೋಣ, ಅದೆಲೆ ಸೊಸೆನ ನಿಮ್ಮ ಮಾಮನ ಮದುವೆ ಆಗ್ತೀಯೇನೆ ಅಂತ ಹೇಳಿ ಕೇಳಿವಿ. ಇಲ್ಲಪ್ಪ ನಾನು ಆಗಲ್ಲ ಅಂತ ಅಂತಿದ್ದು. ನಾನು ಆಗಲ್ಲ, ಅವನು ಮಾತ್ರ ಆಗಲ್ಲ ಅಂತೈತಿ. ಎಂತನ ಮದುವೆ ಆಗುತ್ತೋ ಏನೋ ಗೊತ್ತಿಲ್ಲ, ನಾನು ಆಗಲ್ಲ ಅಂತ ಅಂತು. ಅದಕ್ಕೆ ನಮ್ಮ ಜೈಕಾಯಿ ಬ್ರೋಕರ್ ಎಲ್ಲ ಗೊತ್ತಲ್ಲ, ನಾವೇನೇ ಒಂದು ಒಳ್ಳೆ ಹೆಣ್ಣು ಹುಡುಕ್ಬಿಟ್ಟು ಇವನಿಗೆ ಮದುವೆ ಮಾಡ್ತೀವಿ. ಒಂದು ಮಾತು ಕೇಳ್ಕೊಂಡು ಬ್ರೋಕರ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಮಾತು ಕೇಳೋಣ ಅಂತ. ತಿರ್ಗಿ ಆಮೇಲೆ ಇವಳಿಗೆ ನಾನು ಹಾಕ್ನಿ ಅಂತ ಅಂದಿದ್ದೆ, ಅದಕ್ಕಾಗಿನ ಒಂದು ಮಾತು ಕೇಳಿ ಇವ್ರ ಅಮ್ಮಗೆ ಬೇರೆನೇ ಪೆದ್ದರ ಅಮ್ಮಗೆ ಬೋಲ್ ಆಸೆ ಐತೆ. ಮೊಮ್ಮಗಳು ಮಾಡ್ಕೋಬೇಕು ನನ್ನ ಮಗಳು ಅಂತೇಳಿ ಹುಡುಗಿ ಮೇಲೆ ಬೋಲ್ ಆಸೆ ಐತೆ. ಅದಕ್ಕಾಗಿ ಒಂದು ಮಾತು ಕೇಳಿವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.